Hi guys, welcome back to my YouTube channel. ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನಾನೊಂದು ಹೆಲ್ತ್ ಟಿಪ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ತುಂಬ ಯೂಸ್ಫುಲ್ ಆಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ ಅಂತ ಆ ಬೇಸಿಸ್ ಮೇಲೆ ಮಾಡ್ತಿದ್ದೀನಿ. ಬಿಕಾಸ್ ಯಾಕೆ ಅಂತಂದರೆ ಅದರ ಎಫೆಕ್ಟ್ ನಾನು ನೋಡಿದ್ದೀನಿ, ರಿಸಲ್ಟ್ಸ್ ನೋಡಿದ್ದೀನಿ. ಸೊ ಹಾಗಾಗಿ ಒಂದು ಸ್ವಲ್ಪ ಜನಕ್ಕೆ ಅದನ್ನು ಯೂಸ್ಫುಲ್ ಆಗಲಿ ಅಂಥೇಳಿ ಆ ಬೇಸಿಸ್ ಮೇಲೆ ಈ ವಿಡಿಯೋನ ಮಾಡ್ತಿರೋದು. ಆ್ಯಂಡ್ ಯಾವ ಬೇಸಿಸ್ ಮೇಲೆ ಅಂತ ಆಬ್ವಿಯಸ್ ನಿಮಗೆ ತಮ್ಲೇನ್ ನೋಡಿ ಗೊತ್ತಾಗಿರುತ್ತೆ. ಸೊ ಹೇಳ್ತೀನಿ ನಾನು ಸೊ ಏನದು ಹೋಮ್ ರೆಮಿಡಿ ಅಂತ. ಸೊ ವಿಡಿಯೋನ ಶುರು ಮಾಡೋಣ. ಸೊ ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸೊ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನಾನೆಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ, ಆವಾಗ ಮಿಸ್ ಮಾಡದೆ ನೋಡ್ಬೋದು. ಆ್ಯಂಡ್ ಸೇಮ್ ವೇ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಕೂಡ ವೀಡಿಯೋಸ್ ಮಾಡ್ತೀನಿ, ಅದರ ಹೆಸರು ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಂತ ಹೇಳ್ತಾ ಇವಾಗ ತಡ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ ಬನ್ನಿ. ಏನಪ್ಪ ಇವತ್ತಿನ ಹೋಮ್ ರೆಮಿಡಿ ಅಂತಂದರೆ, ಸೊ ಕ್ಲೈಮೇಟ್ ಚೇಂಜ್ ಆದಾಗೆ ಅಫ್ಕೋರ್ಸ್ ನಮ್ಮ ಬಾಡಿಲಿ ರಿಯಾಕ್ಟ್ ಆಗೋದಕ್ಕೆ ಶುರು ಆಗುತ್ತೆ. ಈ ಕೆಮ್ಮು ಅನ್ನೋದು ಬಂದುಬಿಟ್ರೆ ಅದು ಯಾವ ಟೈಮಲ್ಲಿ ಬರುತ್ತೆ ಅಂತ ಗೊತ್ತಾಗಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಸಿಕ್ಕಾಪಟ್ಟೆ ಚಳಿ ಅಂತ ಅನಿಸಿದಾಗ ಆ ಟೈಮಲ್ಲಿ ಬರುತ್ತೆ, ಇಲ್ಲ ಬೆಳಗಿನ ಜಾವ ಶುರು ಆಗುತ್ತೆ ಕೆಮ್ಮು, ಇಲ್ಲ ಅಂತಂದರೆ ಮಧ್ಯರಾತ್ರಿ ಶುರು ಆಗುತ್ತೆ ಕೆಮ್ಮು. ಈ ಕೆಮ್ಮು ಅನ್ನೋದು ಅದಕ್ಕೊಂದು ಟೈಮಿಂಗ್ಸೇ ಇಲ್ಲ ಅನಿಸುತ್ತೆ. ಸೊ ಆ ಬೇಸಿಸ್ ಮೇಲೆ ಇವತ್ತು ನಿಮ್ಮ ಹತ್ರ ಒಂದು ಹೋಮ್ ರೆಮಿಡಿನ ಶೇರ್ ಮಾಡ್ತಾ ಇದ್ದೀನಿ. ಸೊ ಟ್ರಸ್ಟ್ ಮೀ, ನಿಜವಾಗ್ಲೂ ಹೇಳ್ತೀನಿ, ಇದು ಸಿಕ್ಕಾಪಟ್ಟೆ ವರ್ಕೌಟ್ ಆಗುತ್ತೆ, ಎಫೆಕ್ಟಿವ್ ಆಗಿದೆ. ಸೊ ಯಾರಿಗೆಲ್ಲ ಕೆಮ್ಮಿದೆ, ಸೊ ಸಡನ್ನಾಗಿ ಮಲಗಿರ್ತೀರಾ, ಮಧ್ಯರಾತ್ರಿ ನಿಮಗೆ ಕೆಮ್ಮು ಬಂದರೆ, ಅಥವಾ ಬೆಳಗಿನ ಜಾವ ಎದ್ದೊಳ್ತೀರಾ, ಈ ಥರ ಎಲ್ಲ ಏನಾದರೂ ಸಮಸ್ಯೆ ಇದ್ದರೆ, ಅಥವಾ ನಿಮಗೆ ಕಾಫ್ ಏನಾದರೂ ಇದ್ದರೆ ಈ ರೆಮಿಡಿನ, ಹೋಮ್ ರೆಮಿಡಿನ ಟ್ರೈ ಮಾಡಿ ನೋಡಿ, ವರ್ಕೌಟ್ ಆಗುತ್ತೆ. ಸರಿನಾ? ಏನಪ್ಪ ಬೇಕು, ಇದಕ್ಕೇನೆಲ್ಲ ಬೇಕು ಅಂದರೆ ಮಿನಿಮಲ್ ಐಟಮ್ಸ್ ಇದ್ದರೆ ಸಾಕು. ಚಕ್ಕೆ, ಲವಂಗ ಮತ್ತು ಪೆಪ್ಪರ್ ಅಂತ ಹೇಳ್ತಾರಲ್ಲ, ಪೆಪ್ಪರ್ ಪೌಡರ್ ಅಲ್ಲ, ಮೆಣಸು ಬೇಕಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ತರಿಯಾಗಿ ಕುಟ್ಕೊಳ್ಳಿ. ಚೆನ್ನಾಗಿ ಕುಟ್ಟಾದ್ಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕಿ, ಆ್ಯಂಡ್ ಕಲ್ ಸಕ್ಕರೆ ಬರುತ್ತೆ ಗೊತ್ತಾ, ಆರೆಂಜ್ ಆದರೂ ಸರಿ, ವೈಟ್ ಆದರೂ ಸರಿ, ಏನೇ ಇದ್ರೂ ಸರಿ, ಅದನ್ನು ಹಾಕ್ಬಿಟ್ಟು 2 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡಬೇಕು. ಸೊ 2 ಗ್ಲಾಸ್ ನೀರು 1 ಗ್ಲಾಸ್ ನೀರು ಆಗಬೇಕು, ಸರಿನಾ? ಸೊ ಆ 1 ಲೋಟ ನೀರಾಗುತ್ತಲ್ಲ, ಆ ಕ್ವಾಂಟಿಟಿ ಬಂದಮೇಲೆ ಸೊ ನೀವು ಖಾಲಿ ಹೊಟ್ಟೆಲಾದರೂ ತೊಗೋಬೋದು, ಅಥವಾ ನಿಮಗೆ ಕೆಮ್ಮು ಜಾಸ್ತಿ ಇದೆ ಅಂತಾಗೂ ತೊಗೊಂಡ್ರೆ ಒಂದು 15-20 ಮಿನಿಟ್ಸ್ ನಿಂತೋಗುತ್ತೆ ಕೆಮ್ಮು. ಸೊ ಇದು ಸಿಕ್ಕಾಬಟ್ಟೆ ಸೂಪರಾಗಿ ವರ್ಕೌಟ್ ಆಗುತ್ತೆ, ಟ್ರಸ್ಟ್ ಮೀ, ನಿಜವಾಗ್ಲೂ ಹೇಳ್ತೀನಿ. ಸೊ ನಮ್ಮ ಮನೇಲಿ ಯಾರಿಗಾದ್ರೂ ಕೆಮ್ಮೆಲ್ಲ ಬಂದಾಗ ಸೊ ನಾವು ಈ ರೆಮಿಡಿನ ಮಾಡಿ ಕುಡಿತೀವಿ. ಸೊ ಅವಾಗ ಹೋಗ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿರೋದು, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ಇದನ್ನು ಟ್ರೈ ಮಾಡಿ, ಓಕೆನಾ? ಸೊ ಕೆಮ್ಮು ಜಾಸ್ತಿ ಇರೋರು, ನಾನು ಆವಾಗಲೇ ಹೇಳ್ದಂಗೆ ಖಾಲಿ ಹೊಟ್ಟೆಲಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿಬೋದು. ಇಲ್ಲ ಅಂತಂದರೆ ಸೊ ನಿಮ್ಮ ಕೆಮ್ಮು ಬಂದಾಗ ಸೊ ಇದನ್ನು ಹೋಮ್ ರೆಮಿಡಿನ ಮಾಡಿ ಕುಡಿಬೋದು. ಏನೂ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಎಲ್ಲ ಮನೇಲಿ ಇರುವಂಥ ಐಟಮ್ಸೇ, ಆರಾಮಾಗಿ ನೀವು ಇದನ್ನು ಬಳಸ್ಬೋದು, ಸರಿನಾ? ಸೊ ಇದನ್ನು ಟ್ರೈ ಮಾಡಿ, ನಿಮಗೆ ಯೂಸ್ಫುಲ್ ಆದರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಹೇಳಿ. ಸೊ ಪಾಪ ಯಾರೆಲ್ಲ ಕೆಮ್ಮಿದೆಯೋ ಅವ್ರಿಗೆಲ್ಲ ಇದೊಂದು ಹೆಲ್ಪ್ಫುಲ್ ಆಗಲಿ, ಯೂಸ್ಫುಲ್ ಆಗಲಿ. ನಂಗೆ ಗೊತ್ತು ಕೆಮ್ಮು ಬಂದಾಗ ಎಷ್ಟು ಕಷ್ಟ ಆಗುತ್ತೆ ಅಂತ, ಊಟ ಮಾಡೋದಕ್ಕೆ ಮನಸ್ಸಾಗಲ್ಲ, ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ, ಸೊ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ಒಂದಷ್ಟು ಜನಕ್ಕೆ ಹೆಲ್ಪ್ ಆಗಲಿ ಅಂತ, ಓಕೆನಾ? ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೋಬೇಕು ಅಂತ ಇದ್ದಿದ್ದು. ನಿಮಗೆ ಯೂಸ್ಫುಲ್ ಆದರೆ ಒಂದಷ್ಟು ಜನಕ್ಕೆ ಹೇಳಿ, ಸರಿನಾ? ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ ದೆನ್ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಆ್ಯಂಡ್ ಸೈನಿಂಗ್ ಆಫ್. ಬಾಯ್.